ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ ಅಹಿಂಸಾ ಪರಮೋ ಧರ್ಮ, ಅದು ನಿಜನಾ ಸುಳ್ಳ ಅಂತ ಕಲ್ತ್ವಿ. ಇವತ್ತಿನ ಸಂಚಿಕೆಯಲ್ಲಿ ಹಾಗಾದರೆ ಅಹಿಂಸಾ ಪರಮೋ ಧರ್ಮ ಅಂತ ಯಾತಕ್ಕೆ ಹೇಳ್ತಾರೆ? ಸುಮಾರು ಜನ ಇದನ್ನು ಹೇಳಿ ಪ್ರತಿಪಾದನೆ ಮಾಡ್ತಾರೆ ಈಗಲೂ ಕೂಡ. ಸೊ ಇದನ್ನು ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ನಾವು ಹೋದ ಸಂಚಿಕೆಯಲ್ಲೇ ಕಲ್ತ್ವಿ ಸೆಲ್ಫ್ ಡಿಫೆನ್ಸ್. ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ನಾವು ಏನು ಮಾಡ್ತೀವೋ ಅದು ಹಿಂಸೆ ಅಲ್ಲ, ಇದೇನೇ ಹಿಂದಿನ ಅವತಾರಗಳೆಲ್ಲ ಮಾಡಿ ತೋರಿಸಿರೋದು ಅಂತ. ಸೊ ಬರೀ ಅವರಾಗೆ ಸ್ವಯಂ ಇಚ್ಛೆಯಿಂದ ಅವರು ಬೇರೆಯವ್ರನ್ನ ಕೊಲ್ಲಲಿಕ್ಕೆ ಹೋಗಲಿಲ್ಲ. ಅವರೇ ಯಾವುದೇ ತರಹದ ಜಗಳ ಅಥವಾ ಹಿಂಸೆಯನ್ನು ಶುರು ಮಾಡಲಿಲ್ಲ. ಬೇರೆಯವರು ಮಾಡಿದಾಗ ಮಾತ್ರ, ಅವ್ರನ್ನ ಚಾಲೆಂಜ್ ಮಾಡಿದಾಗ ಮಾತ್ರ ಅವ್ರನ್ನ ತಡೆ ಹಾಕೋದಕ್ಕೆ ಅವರು ರಕ್ಷಣೆ, ಇತರರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಿ ಹಿಂಸೆ ನಡೀತು. ಇವಾಗ ಒಂದು ಉದಾಹರಣೆ, ಯಾರಾದರೂ ಒಂದು ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಕೂಡ ಯಾರಾದರೂ ಸಾಮಾನ್ಯ ವ್ಯಕ್ತಿ ಒಂದು ಹಸುವನ್ನು ಇಟ್ಕೊಂಡಿರ್ತಾರೆ. ಯಾರೋ ಆ ಹಸುವನ್ನು ಕೊಲ್ಲೋದಕ್ಕೆ ಬಂದಾಗ ಆ ಮಾಲೀಕ ಏನು ಮಾಡಬೇಕು? ಆ ಹಸುವನ್ನು ರಕ್ಷಣೆ ಮಾಡಬೇಕು, ತನ್ನನ್ನು ಅವನು ರಕ್ಷಣೆ ಮಾಡ್ಕೋಬೇಕು. ಅದೇನೇ ವೇದಿಕ್. ಅದು ಮಾಡದೆ ಇದ್ದಾಗ ಅವರು ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆ ಹಸುವನ್ನು ಕೊಲ್ಲಕ್ಕೆ ಬಿಡ್ತಾರೆ, ಅವರನ್ನು ಕೊಲ್ಲೋದಕ್ಕೆ ಬಿಡ್ತಾರೆ ಅಂದರೆ ಅದು ನಿಜವಾದ ಹಿಂಸೆ. ಯಾರು ಕೊಲ್ತಾನೋ ಅವನಲ್ಲ, ಇವರಿಂದನೇ ಹಿಂಸೆ ನಡೆಯುತ್ತೆ. ಯಾಕಂದರೆ ಅವರು ಹಿಂಸೆ ನಡೆಯೋದಕ್ಕೆ ಬಿಟ್ಟರು. ಸೊ ಹಾಗಾಗಿ ವೇದಿಕ್ ಪ್ರಕಾರ ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ನಾವು ಅದನ್ನು ತಡೆ ಹಾಕಲೇಬೇಕು ಅನ್ನೋದೇ ವೇದಿಕ್ ಪ್ರಿನ್ಸಿಪಲ್. ಅದೇನೇ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ, ನೀನು ಯುದ್ಧ ಮಾಡಲೇಬೇಕು ಅಂತ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು. ಹಾಗಾದರೆ ಯಾತಕ್ಕೆ ಕೆಲವರು ಹೇಳ್ತಾರೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ ಅಂದರೆ, ಯಾಕಂದರೆ ಅವರೇ ಸ್ವತಃ ಅಧರ್ಮದಲ್ಲಿ ಇರ್ತಾರೆ. ಆ ಕಾರಣಕ್ಕೇನೆ ಅವರು ಅಹಿಂಸಾ ಪರಮೋ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಯಾವಾಗ ನಾವೇ ಅಧರ್ಮದಲ್ಲಿದ್ದಾಗ ನಾವು ಧರ್ಮದ ಪರ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದರಿಂದನೇ ಹೇಡಿತನ ಬರುತ್ತೆ. ಏನು ಹೇಡಿತನ ಅಂದರೆ, ಅಧರ್ಮ ನಡೀತಾ ಇರಬೇಕಾದ್ರೆ ನಾವು ಬೆನ್ನು ತಿರುಗಿಸ್ಕೊಂಡು ಹೊರಟೋಗ್ಬಿಡ್ತೀವಲ್ಲ, ನಾವೆಲ್ಲರೂ ಕಲಿಯುಗದಲ್ಲಿ ಮಾಡ್ತಾ ಇರೋದು ಅದೇನೆ. ಸೊ ನಾವು ಏನು ಹೇಡಿತನ ಮಾಡ್ತೀವಿ ಆವಾಗ ಅದು ಅಧರ್ಮದಿಂದನೇ ಬರ್ತಾ ಇರೋದು. ನಮ್ಮಲ್ಲಿ ಅಧರ್ಮ ಇರೋ ಕಾರಣಕ್ಕೇನೆ ನಾವು ಧರ್ಮದ ವಿರುದ್ಧ, ಯಾರು ಅಧರ್ಮ ಮಾಡ್ತಾರೆ ಅವರ ವಿರುದ್ಧ ನಾವು ಎದ್ದು ನಿಂತ್ಕೊಳ್ತಾ ಇಲ್ಲ. ಸೊ ಯಾತಕ್ಕಾಗತ್ತೆ ಅಂದರೆ, ನಮಗೆ ಯಾವುದೇ ಥರ ಒಂದು ಧರ್ಮದ ನೆಲ ಇಲ್ಲ, ಧರ್ಮದಲ್ಲಿ ನಾವು ಗಟ್ಟಿಯಾಗಿ ಊರಿ ನಿಂತ್ಕೊಂಡಿಲ್ಲ. ಅದಕ್ಕಾಗಿಯೇ ನಮಗೆ ಧರ್ಮದ ಪರ ಇರೋದಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಇಂತಹ ಶ್ಲೋಕಗಳ ಮಿಸ್ರೆಪ್ರೆಸೆಂಟೇಷನ್ ಅಥವಾ ಈ ಪದಗಳ ಏನು ಹಿಂಸೆಯ ನಿಜವಾದ ಅರ್ಥವನ್ನು ತಿಳ್ಕೊಳ್ದೆ ಅದನ್ನ ಮಿಸ್ರೆಪ್ರೆಸೆಂಟ್ ಮಾಡಿ ಏನು ಜನರು ಹೇಳ್ತಾ ಇದ್ದಾರೆ ಅದ್ರ ಹಿಂದೆ ಬಚ್ಚಿಟ್ಕೊಂಡು ಜನರು ಇಂತಹ ಮಾತನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಮೊದಲು ನಾವೇ ಧರ್ಮವನ್ನು ಪಾಲನೆ ಮಾಡಬೇಕು, ಆಗ್ಲೇ ನಾವು ಧರ್ಮದ ಪರ ಯುದ್ಧ ಮಾಡೋದಕ್ಕೆ ಸಾಧ್ಯ. ಇದನ್ನು ನಾವು ಖಂಡಿತ ನೋಡ್ತೀವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಅವರ ಸಣ್ಣ ವಯಸ್ಸಿಂದನೇ ಅವರು ಧರ್ಮದ ಪಾಲನೆ ಮಾಡ್ತಾ ಇದ್ದ ಕಾರಣಕ್ಕೇನೆ ಅವರು ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳಲು ಸಾಧ್ಯ ಆಯಿತು, ಅದನ್ನ ಗೆಲ್ಲಕ್ಕೂ ಸಾಧ್ಯ ಆಯಿತು. ಅದಲ್ಲದೆ ಅವರು ಪರಮಾತ್ಮನಿಗೆ ಸದಾ ಸರೆಂಡರ್ ಅಂದರೆ ಅವರು ಶರಣಾಗತರಾಗಿದ್ರು. ಇದೆಲ್ಲ ನಾವು ಒಂದು ಕಾಲಕ್ರಮೇಣ ಮಾಡ್ಕೊಂಡು ಬಂದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಹಾಗಾದರೆ ಈ ಧರ್ಮ ಯುದ್ಧ ಅಂತ ಏನು ಹೇಳ್ತೀವಿ, ಧರ್ಮಕ್ಕೋಸ್ಕರ ಯುದ್ಧವನ್ನು ಮಾಡಬೇಕು ಅಂತ ಏನು ಹೇಳ್ತಾರೆ, ಅದು ಎಲ್ಲರೂ ಮಾಡಬೇಕು. ನಾವು ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಒಂದು ಎಪಿಸೋಡ್ ಮಾಡಿದ್ವಿ. ಅದರಲ್ಲಿ ನಾವು ಹೇಳಿದ್ವಿ ನಿಜವಾದ ಕುರುಕ್ಷೇತ್ರ ಯಾವುದು ಅಂದರೆ ನಮ್ಮ ಹೃದಯ. ಕುರು ಅಂದರೆ ನಮ್ಮ ಹೃದಯ. ನಮ್ಮ ಹೃದಯದಲ್ಲಿ ಆಗ್ತಾ ಇರೋ ಯುದ್ಧವನ್ನು ನಾವು ಎಲ್ಲರೂ ಮಾಡಲೇಬೇಕು. ಪ್ರತಿ ಯುದ್ಧದಲ್ಲೂ ಪ್ರತಿದಿನ ನಮ್ಮಲ್ಲಿ ಏನು ಗೊಂದಲ ಆಗುತ್ತೆ, ಪ್ರತಿ ಸಮಯದಲ್ಲೂ ಕೂಡ ನಾವು ಧರ್ಮವನ್ನೇ ಆಯ್ಕೆ ಮಾಡ್ಕೋಬೇಕು. ಆ ಪ್ರಾಕ್ಟೀಸ್, ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ, ಪ್ರತಿ ಸತಿ ಧರ್ಮವನ್ನೇ ಆಯ್ಕೆ ಮಾಡಿಕೊಂಡಾಗ, ಪರಮಾತ್ಮನ ಜೊತೆ ಅಲೈನ್ ಆದಾಗ, ಆವಾಗ ನಾವು ಧಾರ್ಮಿಕರಾಗಿರ್ತೀವಿ. ಅದಾದಮೇಲೆ ನಾವು ಬ್ರಹ್ಮಾಂಡಕ್ಕೆ ತೋರಿಸ್ಬೇಕು ನಾನು ಧರ್ಮದ ಪರ ಇದ್ದೀನಿ ಅಂತ. ಹೇಗೆ ಅಂದರೆ ಧರ್ಮದ ಪರ ಯುದ್ಧ ಮಾಡಿ ಆವಾಗಲೇ ತೋರ್ಸೋಕ್ಕಾಗೋದು. ನನಗೆ ಎಲ್ಲ ಅನುಕೂಲಕರ ಸ್ಥಿತಿ ಇದ್ದಾಗ ನಾನು ಧರ್ಮವನ್ನು ಪಾಲನೆ ಮಾಡ್ತೀನಿ. ಆದರೆ ನನಗೆ ಅನುಕೂಲಕರ ಸ್ಥಿತಿ ಇದ್ದಾಗ ನಾನು ಅವಾಗ ಧರ್ಮದ ಪರ ಇಲ್ಲ ಅಂತ ಹೇಳಿ ಓಡೋಗ್ಬಿಟ್ರೆ ಅದು ನಿಜವಾಗ್ಲೂ ನಾನು ಧರ್ಮದ ಪರ ಇದ್ದೀನಿ ಅಂತ ಅರ್ಥಕ್ಕೆ ಬರಲ್ಲ. ಆವಾಗ ನಾವು ಧರ್ಮದಿಂದ ಅಧರ್ಮದ ಕಡೆ ಹೋದಂಗಾಗತ್ತೆ. ಅದಕ್ಕೇನೆ ನಾವು ಸಮಯ ಅಂತ ಒಂದು ಬರುತ್ತೆ. ಯಾವಾಗ ಅಂದರೆ ನಾವು
ಆ ಸಮಯದಲ್ಲಿ ನಾವು ತೋರಿಸ್ಕೊಡ್ಬೇಕು ಬ್ರಹ್ಮಾಂಡಕ್ಕೆ, ನಾವು ನಿಜವಾಗ್ಲೂ ಧರ್ಮದ ಪರವೇ ಇದ್ದೀವಿ, ನನಗೆ ಎಷ್ಟೇ ಪರ್ಸ್ನಲ್ ಆಗಿ ಏನೇ ಲಾಸ್ ಆದರೂ ಕೂಡ ನಾನು ಧರ್ಮದ ಪರನೇ ನಿಂತು ಯುದ್ಧ ಮಾಡ್ತೀನಿ ಅಂತ ನಾವೇನು ನಮ್ಮ ಪರ್ಸ್ನಲ್ ಲೈಫಲ್ಲಿ ನಾವು ಯಾವುದೇ ರಣರಂಗಕ್ಕೆ ಹೋಗಿ ಮಾಡಬೇಕು ಅಂತಿಲ್ಲ, ನಮ್ಮ ಪರ್ಸ್ನಲ್ ಲೈಫಲ್ಲೇ ನಾವು ಆ ನಿರ್ಧಾರ ತಗೊಂಡು ಅದರಂತೆ ಏನು ಕರ್ಮವನ್ನು ಮಾಡ್ತೀವಿ ಅದೇ ನಾವು ಮಾಡುವ ಧರ್ಮ ಯುದ್ಧ. ಸೊ ಇದನ್ನು ನಾವು ಏನು ಹೇಳ್ತಾರೆ, ಒಂದು ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಫೇರ್ ವೆದರ್ ಅಂತ. ಫೇರ್ ವೆದರ್ ಅಂದರೆ ಎಲ್ಲ ನನಗೆ ಅನುಕೂಲಕರವಾಗಿರುವಾಗ ಮಾತ್ರ ನಾನು ಹಿಂಗಿರ್ತೀನಿ, ನನಗೆ ಒಂಚೂರು ಅನುಕೂಲ ಆಗದೆ ಇದ್ದಾಗ, ಅನಾನುಕೂಲ ಆದಾಗ ನಾನು ಅದು ಮಾಡೋದು ಬಿಟ್ಬಿಡ್ತೀನಿ. ಅದನ್ನು ಫೇರ್ ವೆದರ್ ಫ್ರೆಂಡ್ ಅಂತ ಹೇಳ್ತಾರೆ. ಸೊ ಹಂಗಿರಬಾರ್ದು. ಹಂಗಿದ್ದಾಗ ನಾವು ನಿಜವಾಗ್ಲೂ ಧರ್ಮವನ್ನು ಫಾಲೋ ಮಾಡ್ತಾ ಇರಲ್ಲ. ಸೊ ನಿಜವಾದ ಧರ್ಮ ಏನು ವೇದಿಕ್ ಏನು ಹೇಳ್ಕೊಡ್ತಾ ಇದೆ ಅಂದರೆ, ಯುದ್ಧ ಬರೋ ತನಕ ನೀನು ಧರ್ಮವನ್ನ ಪಾಲನೆ ಮಾಡು, ಆಮೇಲೆ ಯುದ್ಧ ಬಂದಾಗ ಧರ್ಮ ಪಾಲನೆ ಮಾಡೋದು ಬೇಡ ಅಂತ ಯಾವತ್ತೂ ಹೇಳಲ್ಲ. ಸೊ ಅದಕ್ಕಾಗಿಯೇ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಈ ಯುದ್ಧದ ತನಕ ನೀನು ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಿದ್ಯಾ, ಇವಾಗ ಯುದ್ಧದ ಸಮಯ ಬಂದಿದೆ, ಇವಾಗ್ಲೂ ಮಾಡಬೇಕು. ನಿನಗೆ ಅನಾನುಕೂಲಕರದ ಪರಿಸ್ಥಿತಿ ಬಂದಿದೆ, ನಿನ್ನ ಸ್ವಂತ ಬಂಧು ಬಾಂಧವರನ್ನ ನೀನು ಕೊಲ್ಬೇಕು, ಅದು ನಿನಗೆ ಅನಾನುಕೂಲಕರವಾದ ಪರಿಸ್ಥಿತಿ. ಆದರೂ ಈ ಸಮಯದಲ್ಲೂ ಕೂಡ ನೀನು ಧರ್ಮದ ಪರನೇ ಯುದ್ಧ ಮಾಡಬೇಕು ಅಂತ ಅದನ್ನೇ ಕೃಷ್ಣ ಉಪದೇಶವನ್ನ ಮಾಡಿರೋದು. ಸೊ ಹಾಗಾಗಿ ನಾವು ಏನು ಈ ಅಹಿಂಸಾ ಪರಮೋ ಧರ್ಮ ಅಂತ ಏನು ಸಮಾಜದಲ್ಲಿ ಅದನ್ನ ಪ್ರಚಲಿತ ಮಾಡಿದ್ದಾರೆ, ಅದು ಖಂಡಿತ ಸರಿಯಲ್ಲ. ಅದು ನಮ್ಮ ಹೇಡಿತನವನ್ನು ತೋರಿಸುತ್ತೆ, ನಮ್ಮ ಅಧರ್ಮದ ಸ್ಥಿತಿಯನ್ನು ತೋರಿಸುತ್ತೆ, ನಮ್ಮಲ್ಲಿ ದುರ್ಬಲತೆಯನ್ನು ತೋರಿಸುತ್ತೆ, ನಮ್ಮಲ್ಲಿ ಒಂದು ದೃಢವಾದ ಮನಸ್ಥಿತಿಯಿಂದ ಪರಮಾತ್ಮನ ಜೊತೆ ಅಲೈನ್ ಆಗಿಲ್ಲದೆ ಇರೋದನ್ನು ತೋರಿಸುತ್ತೆ. ಸೊ ಇದೆಲ್ಲ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾದಂತಹ ಪರಿಸ್ಥಿತಿ. ಸೊ ಇದು ನಮ್ಮಲ್ಲಿ ಇದ್ದಲ್ಲಿ ನಾವು ಕೂಡ ಇದನ್ನ ಕರೆಕ್ಟ್ ಮಾಡಿಕೊಂಡು ಹೇಗೆ ಕೊನೆಯ ಸಮಯದಲ್ಲಿ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅಂದಾಗ ಯುಯುತ್ಸು ಕೌರವರ ಪಕ್ಷದಿಂದ ಪಾಂಡವರ ಪಕ್ಷಕ್ಕೆ ಬಂದ, ಅದೇ ರೀತಿ ನಾವು ಕೂಡ ಕಲಿಯುಗದಲ್ಲಿ ನಾವೆಲ್ಲರೂ ನಮ್ಮಲ್ಲಿ 70% 80% ಅಧರ್ಮನೇ ಇರೋದು. ಅದನ್ನು ಬಿಟ್ಟು ನಾವು ನಮ್ಮ ಜೀವನದಲ್ಲೂ ಕೂಡ ಯುಯುತ್ಸು ಥರ ಪಾಂಡವರ ಪಕ್ಷಕ್ಕೆ ಬರೋದು, ಅಂದರೆ ಪರಮಾತ್ಮನ ಪರ ಆಗೋದನ್ನ ನಾವು ಕೂಡ ಅಭ್ಯಾಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಧನ್ಯವಾದ.